ಪಾಕ್ನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನ ಭಾರತ ವಿಫಲಗೊಳಿಸಿದೆ. ಜಮ್ಮು, ಪಠಾಣ್ಕೋಟ್, ಉಧಂಪುರ್ ಮೇಲೆ ಈಗ ದಾಳಿಗೆ ಯತ್ನ. ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗೆ ಈಗ ಯತ್ನ ನಡೀತಾ ಇದೆ. ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡಿರುವಂತಹ ದಾಳಿ ಇದು. ಡ್ರೋನ್ ಮತ್ತು ಮಿಸೈಲ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಪಾಕ್ನ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನ ಭಾರತ ವಿಫಲಗೊಳಿಸಿದೆ. ಮೊನ್ನೆಯಿಂದನೂ ಕೂಡ ಅನೇಕ ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದ್ರು. ಜಮ್ಮು, ಪಠಾಣ್ಕೋಟ್, ಉಧಂಪುರ್ ಮೇಲೆ ದಾಳಿಗೆ ಯತ್ನ ಆಗಿತ್ತು ಪಾಕಿಸ್ತಾನದಿಂದ. ಆದರೆ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿಗೆ ಯತ್ನ ಆಗ್ತಾ ಇದೆ. ಡ್ರೋನ್ ಮತ್ತು ಮಿಸೈಲ್ಗಳನ್ನು ಬಳಸಿಕೊಂಡು ದಾಳಿಗೆ ಯತ್ನ ಆಗ್ತಾ ಇದ್ದು ಜಮ್ಮು, ಕಾಶ್ಮೀರ, ಈ ಕಡೆ ಪಂಜಾಬ್ ಇರ್ಬೋದು, ಅಮೃತ್ಸರ್ ಇರ್ಬೋದು, ರಾಜಸ್ಥಾನ್, ಜೋಧ್ಪುರ್, ಹೀಗೆ ಅನೇಕ ಗಡಿ ಭಾಗಗಳು, ಸೂಕ್ಷ್ಮ ಪ್ರದೇಶಗಳು, ಇಲ್ಲೆಲ್ಲ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನು ಕೂಡ ಭಾರತ ಸೇನೆ ಒದಗಿಸಿದೆ. ಅದರ ಜೊತೆಗೆ ಸೂಕ್ಷ್ಮ ಪ್ರದೇಶದಲ್ಲಿದ್ದಂಥ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಈಗ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಮತ್ತೊಂದು ಕಡೆ ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ಕೂಡ ಈಗ ಸ್ಥಾಪನೆ ಮಾಡಿದ್ದಾರೆ. ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ಕೂಡ ಈಗ ಓಪನ್ ಮಾಡಿರೋದ್ರಿಂದ ಏನೇ ಎಮರ್ಜೆನ್ಸಿ ಇದ್ರೂ ಕೂಡ ವಿಚಾರಗಳು ವಿನಿಮಯ ಆಗ್ತಾ ಹೋಗ್ತದೆ. ಮತ್ತೊಂದು ಕಡೆ ಗುಂಡಿನ ಶಬ್ದ, ಆ ಒಂದು ಬೆಂಕಿಯ ಆ ಒಂದು ಅಪಾರ ಪ್ರಮಾಣದ ಆ ಒಂದು ಶಬ್ದ ಇರ್ಬೋದು, ಬೆಳಕಿರ್ಬೋದು, ಅಕ್ಷರಶಃ ಪಾಕಿಸ್ತಾನದ ಅಲ್ಲಿಗೆ ಹೋಗಿದೆ. ಯಾಕಂದರೆ ಪಾಕಿಸ್ತಾನದ ಅನೇಕ ಪ್ರಯತ್ನಗಳು ಈಗ ವಿಫಲವಾಗಿ ಹೋಗ್ತಾ ಇದ್ದಾವೆ. ಅವರು ಡ್ರೋನ್ ಮುಖೇನವಾಗಿ ನಮಗೆ ದಾಳಿಗೆ ಬಂದರು, ಅದಕ್ಕಿಂತ ಮುಂಚಿತವಾಗಿ ಶೆಲ್ ದಾಳಿಗೆ ಮುಂದಾದರು, ಅದಾದಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದರು. ಈ ಎಲ್ಲ ನಿಮ್ಮ ಪ್ರಯತ್ನಗಳು ಕೇವಲ ನಿಮ್ಮ ಗಡಿ ಆಚೆಗೆ ನಮ್ಮ ಪೌರುಷ ಅಷ್ಟೇ. ನಮ್ಮ ಗಡಿ ದಾಟಿ ಯಾವುದೂ ಕೂಡ ಬರಲಿಲ್ಲ, ಯಾವುದೇ ರೀತಿಯಾದಂತಹ ಅನಾಹುತ ಆಗಲಿಲ್ಲ. ಯಾಕಂದರೆ ಕುತಂತ್ರ ಬುದ್ಧಿಯಲ್ಲಿ ನೀವು ಅಪ್ರಚೋದಿತ ಗುಂಡಿನ ದಾಳಿಯನ್ನು ಗಡಿ ಭಾಗದಲ್ಲಿ ಮಾಡ್ತಾ ಒಂದು 15ರಿಂದ 17 ಜನ ನಾಗರಿಕರಿಗೆ ಸಾವು ನೋವುಗಳು ಸಂಭವಿಸಿದ್ದಾವೆ. ಅನೇಕ ಜನರಿಗೆ ಈಗ ಗಾಯ ಆಗಿದೆ, ಇಂಜುರಿ ಆಗಿದೆ, ಅವರಿಗೆ ಒಂದಿಷ್ಟು ಟ್ರೀಟ್ಮೆಂಟನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಕೂಡ ಹಿಂಬಾಗಿಲಿನಿಂದ ನೀವು ಹಿಮ್ಮೆಟ್ಟಿಸಲಿಕ್ಕೆ ಬಂದ್ರಿ. ಈಗ ನೇರವಾಗಿ ಭಾರತದ ಸೈನಿಕರನ್ನ ನಿಮಗೆ ಎದುರಿಸೋಕ್ಕಾಗ್ದೇ ಅನೇಕ ನಿಮ್ಮ ಕ್ಷಿಪಣಿಗಳು ಈಗ ನೆಲಕ್ಕುರುಳಿದಾವೆ, ಅನೇಕ ಡ್ರೋನ್ಗಳು ಈಗ ನೆಲಕ್ಕುರುಳಿದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು INS ವಿಕ್ರಾಂತನ ಬಳಸಿ ಕರಾಚಿ ಮೇಲೆ ಈಗ ದಾಳಿ ಮಾಡಿದೆ. ಇದು ಸಮುದ್ರದ ಮುಖೇನವಾಗಿ 16ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ನೌಕಾಪಡೆ ಅಟ್ಯಾಕ್ ಅನ್ನು ಮಾಡಿದೆ. ಭಾರತೀಯ ನೌಕಾಪಡೆ ದಾಳಿಗೆ ಪಾಕಿಸ್ತಾನ ಈಗ ತತ್ತರಿಸಿ ಹೋಗಿದೆ. INS ವಿಕ್ರಾಂತ್ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡಿತ್ತು. INS ವಿರಾಟ್ ಇರ್ಬೋದು, ಇದು ಪಾಕ್ನ ಕರಾಚಿ ಬಂದರು ಟಾರ್ಗೆಟ್ ಅನ್ನು ಮಾಡಿ ಅಟ್ಯಾಕ್ ಮಾಡಿದೆ. ಎಲ್ಲ ದಿಕ್ಕುಗಳಲ್ಲೂ ಈಗ ದಿಗ್ಬಂಧನ ಪಾಕಿಸ್ತಾನಕ್ಕೆ. 1971 ಬಳಿಕ ಕರಾಚಿ ಮೇಲೆ ಭಾರತದ ಭೀಕರ ದಾಳಿ ಇದು. ಭಾರತದ ಕರಾವಳಿ ಪ್ರದೇಶಗಳಲ್ಲಿ ನೌಕಾಪಡೆ ಈಗ ಅಲರ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. INS ವಿಕ್ರಾಂತನ ಬಳಸಿ ಕರಾಚಿ ಮೇಲೆ ಈಗ ದಾಳಿ ಆಗ್ತಾ ಇದೆ. INS ವಿಕ್ರಾಂತ್ ಈ ಹಿಂದೆ ಕೂಡ ತನ್ನ ಕಾರ್ಯಕ್ಷಮತೆಯನ್ನು ತೋರಿಸಿತ್ತು ತಾನೇನು ಅನ್ನೋದನ್ನು. ಯಾಕಂದರೆ 1971 ಏನು ಯುದ್ಧ ಆಗಿತ್ತಲ್ಲ, ಆ ಯುದ್ಧದ ಬಳಿಕ ಈಗ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ. ಆಪರೇಷನ್ ಸಿಂಧೂರಕ್ಕೆ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಪಾಕಿಸ್ತಾನದವರು ಪದೇ ಪದೇ ಹವಣಿಸ್ತಾನೆ ಇದ್ದಾರೆ. ಆದರೆ ನಿಮ್ಮ ಎಲ್ಲ ಪ್ರಯತ್ನಗಳು ಈಗ ವಿಫಲವಾಗಿ ಹೋಗ್ತಾ ಇದ್ದಾವೆ. ನಿಮ್ಮ ಡ್ರೋನ್ ದಾಳಿ ಆಯಿತು, ಕ್ಷಿಪಣಿ ದಾಳಿ ಆಯಿತು, ಶೆಲ್ ದಾಳಿ ಆಯಿತು, ಯಾವ ದಾಳಿ ಮಾಡಿದರೂ ಕೂಡ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಖಡಕ್ ಸಂದೇಶ ರವಾನೆ ಆಗ್ತಾ ಇದೆ. ಪಾಕಿಸ್ತಾನದ ಪ್ರಧಾನಿ ಶರೀಫ್ ಅವರ ಆ ಮನೆ ಸಮೀಪದಲ್ಲೇ ನಮ್ಮ ಆ ಡ್ರೋನ್ ಕಾರ್ಯಾಚರಣೆಯನ್ನು ಮಾಡ್ತು. ಹಾಗಾಗಿ ಈಗ ಬಹಳ ಮುಖ್ಯವಾಗಿ ಈಗ ವಿಕ್ರಾಂತ್ ರೋಣ, INS ವಿಕ್ರಾಂತ್ ರೋಣ ಈಗ 16ಕ್ಕೂ ಹೆಚ್ಚು ಸ್ಥಳಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಿಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. INS ವಿಕ್ರಾಂತ್, INS ವಿರಾಟ್, INS ವಿಕ್ರಮಾದಿತ್ಯ, ಹೀಗೆ ಅನೇಕ ಹೆಸರಿನಿಂದ ಕರೆಯಲ್ಪಡುವಂತಹ ಇದೊಂದು ನೌಕಾಪಡೆ ಇದು. ಈಗ ಮೊನ್ನೆ ಆಪರೇಷನ್ ಸಿಂಧೂರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯ ಸೈನಿಕರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದರು. ಜಂಟಿಯಾಗಿ ಆಪರೇಷನ್ ಸಿಂಧೂರವನ್ನು ಮಾಡಿ ಸಾಕಷ್ಟು ಸಕ್ಸಸ್ ಆಗಿದೆ. ಇನ್ನು ಪಾಕ್ ಪ್ರಧಾನಿ ಶಹಬಾಜ್ ನಿವಾಸದ ಬಳಿ ಭಾರೀ ಸ್ಫೋಟವಾಗಿದೆ. ದಾಳಿ ಆಗ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಸ್ಥಳಾಂತರ ಪಾಕಿಸ್ತಾನದ ಪ್ರಧಾನಿ ಶರೀಫ್. ಸುರಕ್ಷಿತ ಸ್ಥಳಕ್ಕೆ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲೇ ಅಲ್ಲೂ ಕೂಡ ದಾಳಿ ಆಗಿದೆ. ಪಾಕ್ ಪ್ರಧಾನಿ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಆಗಿರುವಂತಹ ದಾಳಿ. ಪಾಕ್ ಪ್ರಧಾನಿ ಶಹಬಾಜ್ ನಿವಾಸದ ಬಳಿ
ಭಾರೀ ಸ್ಫೋಟವಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರನ್ನ ಈಗ ಸ್ಥಳಾಂತರ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರ ಮನೆ ಹತ್ರ ಒಂದು ದೊಡ್ಡ ಪ್ರಮಾಣದ ಸ್ಫೋಟ, 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರುವಂತಹ ಸ್ಫೋಟ. ಹಾಗಾಗಿ ಅವ್ರನ್ನ ಈಗ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಗೌಪ್ಯ ಸ್ಥಳದಲ್ಲಿ ಅವ್ರನ್ನ ಇರಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅದ್ರ ಜೊತೆಗೆ ಪಾಕಿಸ್ತಾನದ ಪ್ರಧಾನಿಯವರ ನಿವಾಸದ ಬಳಿ ಏನು ಸ್ಫೋಟ ಆಯ್ತಲ್ಲ, ಆ ಸೇನಾ ಮುಖ್ಯಸ್ಥರು ಏನಿದಾರಲ್ಲ, ಸೇನಾ ಮುಖ್ಯಸ್ಥರ ಮನೆ ಹತ್ರನೂ ಕೂಡ ದಾಳಿಯಾಗಿದೆ. ಅಲ್ಲೂ ಕೂಡ ಭಾರಿ ಪ್ರಮಾಣದ ಶಬ್ದ ಬಂದಿದೆ. ಯಾಕಂದರೆ ಈ ಕರಾಚಿ, ರಾವಲ್ಪಿಂಡಿ, ಲಾಹೋರ್ ಇವೆಲ್ಲವೂ ಕೂಡ ಪಾಕಿಸ್ತಾನದ ಪ್ರಮುಖ ಸ್ಥಳಗಳು. ಈ ಸ್ಥಳಗಳನ್ನೇ ಭಾರತ ಸೇನೆ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.